ಹಾಯ್ ಫ್ರೆಂಡ್ಸ್, ನಾನು ಉಡುಪಿಯಿಂದ ಬಂದೆ ರಿಟರ್ನ್ ಬೆಂಗಳೂರಿಗೆ. ಬರುವಾಗಲೇ ಮಳೆ ಹಿಡ್ಕೊಂಡೇ ಬಂದಿದ್ದೀನಿ ನೋಡಿ. ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಉಡುಪಿಯಲ್ಲಿ ತುಂಬ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಸೆಕೆ ಆಮೇಲೆ ಎಂಜಾಯ್ನೂ ಮಾಡಿದ್ವಿ ತುಂಬ. ಸೆಕೆ ಅಂತೂ ತುಂಬ ಇದೆ, ಮಳೆನೇ ಸಿಕ್ಕಿಲ್ಲ ನನಗೆ. ಊರಿಗೆ ಹೋಗೋದು ಬಿಸಿಲು ಉರಿ ಸಿಕ್ಕಾಪಟ್ಟೆ ಇತ್ತು ಅಂತೂ. ಮತ್ತು ಹಳದಿ ಶಾಸ್ತ್ರ, ಸಂಗೀತ, ಮೆಹಂದಿ, ಮದುವೆ, ಕೋಲ, ತಂಬಿಲ ಎಲ್ಲ ಫಂಕ್ಷನ್ ಡೈಲಿ ಹೋದ್ರಿಂದ ಡೈಲಿ ಫಂಕ್ಷನ್ ಇತ್ತು. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಅರ್ಜೆಂಟ್ ಕೆಲಸ ಇತ್ತು ಅಂತ ಬೇಗ ಬಂದ್ವಿ. ಇನ್ನೂ ಇಲ್ಲ ಅಂದರೆ ಒಂದು 2 ದಿವಸ ಇರ್ತಾ ಇದ್ವಿ ಊರಲ್ಲಿ. ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಬಂದು ಇಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು. ಕ್ಲೀನಾಗಿ ಇವಾಗ ಫ್ರೆಶ್ ಆಗಿ ಕೂತಿದ್ದು. ನೋಡಿದ್ರೆ ತುಂಬ ಮಳೆ ಬರ್ತಾ ಇದೆ ನೋಡಿ, ಹೇಗೆ ಮಳೆ ಬರ್ತಾ ಇದೆ ಅಂತ ನೋಡಿ. ತುಂಬ ಮಳೆ ಬರ್ತಾ ಇದೆ ನೋಡಿ. ನಮ್ಮ ದಿಶಾನು, ಇವನು ಗೊತ್ತಲ್ಲ ಯಾರು ಅಂತ, ಚಾಕ್ಲೇಟ್ ಹೀರೋ ಅವನು ನೋಡಿ. ಕೈ ತೋರಿಸು. ನಿನ್ನೆ ಗಾಡಿ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇರುವಾಗ ರೋಡ್ ಪಾಸ್ ಮಾಡುವಾಗ ಎದುರುಗಡೆ ಗಾಡಿ ಬಂದು ಹೊಡ್ಕೊಂಡು ಹೋಗ್ಬಿಟ್ಟಿದೆ ನೋಡಿ. ಕೈಗೆ ಹಿಂಗಾಗಿದೆ ಶೋಲ್ಡ್ರ್ ಹತ್ರ. ಇವಾಗ ನಗು ಬರ್ತಾಯಿದೆ. ನಿನ್ನೆ ಫುಲ್ಲು ಅಳ್ತಾ ಇದ್ದ. ಕೈ ನೋಡಿ ಒಂದು ಸೈಡ್ ಫುಲ್ಲು ಏಟಾಗಿದೆ, ಸರಿಯಾಗಿ ಏಟಾಗಿದೆ. ಆಮೇಲೆ ಕಾಲು ನೋಡಿ. ಆಮೇಲೆ ಇಲ್ಲಿ ಈ ಸೈಡು, ಈ ಕಡೆ ತೋರಿಸ್ಬೋದು ನೋಡಿ. ಇಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಈ ಕಡೆ ತೋರಿಸ್ಬೋದು, ಎಲ್ಲಿ ನೋಡಿ. ಇವನು ನಿನ್ನೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದ. ಅಕ್ಕನ ಮನೆಯಿಂದ ಈ ಕಡೆ ರೋಡಿಂದ ಆ ಕಡೆ ಹೋಗುವಾಗ ಎದುರುಗಡೆ ಎಂತ ಬಂತು ಮಗ? ಸ್ಕೂಟಿ ಬಂತು. ಇವ್ ನೋಡಿರಲಿಲ್ಲ. ಹಿಂಗೆ ರೋಡ್ ಪಾಸ್ ಮಾಡೋ ಅವ್ರು ಫಾಸ್ಟ್ ಆಗಿದ್ರು. ಇವನಿಗೆ ಗುದ್ಬಿದ್ದು ಇವ್ನು ರೋಡಿಗೆ ಬಿದ್ದಲ್ಲ. ರೋಡಿಗೆ ಬಿದ್ದು ಅವ್ರು ಏನು ಮಾಡಿದ್ದಾರೆ ಅಂದರೆ ಎದ್ದೇಳಿಸಿ ಹಿಂಗೆಲ್ಲ ಮಾತಾಡಿಸಿ ಅಲ್ಲೇ ಬಿಟ್ಟು ಸೀದಾ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಇವನು ಒಬ್ಬನೇ ನಡ್ಕೊಂಡು ಮನೆಗೆ ಬಂದಿದ್ದಾನೆ, ಅಕ್ಕನ ಮನೆಗೆ. ಅಲ್ಲ, ಒಬ್ಬನೇ ಬಂದ್ಯಾ? ಯಾರಾದ್ರು ಕರ್ಕೊಂಡು ಹೋಗ್ಬಿಟ್ರ? ಇನ್ನು ಯಾರು ಬಿಟ್ಟೇ ಇಲ್ಲಂತೆ ಅಲ್ಲಿ. ಆಮೇಲೆ ಅಲ್ಲೇ ಬಿಟ್ಟು ಅವ್ರು ಹೋಗ್ಬಿಟ್ಟಿದ್ದಾರೆ ಸೀದಾ. ನಾವು ಆಮೇಲೆ ಇವನ್ ಮನೆಗೆ ಹೋಗಿ, ಅಕ್ಕನ ಮನೆಗೆ ಹೋಗಿ ಹೇಳೇ ಇಲ್ಲ ಫಸ್ಟಿಗೆ. ಆಮೇಲೆ ಅಕ್ಕನ ಹತ್ರ ಎಲ್ಲ ಹೇಳಿ ಆಮೇಲೆಲ್ಲ ಡಾಕ್ಟ್ರ್ ಹತ್ರ ಹಾಸ್ಪಿಟ್ಲೆಲ್ಲ ಕರ್ಕೊಂಡು ಹೋಗಿದ್ವಿ. ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದಾರೆ. ಇವಾಗ ಹೆಂಗಿದೆ ಮಗನೇ ನೋವು? ಹಾಂ ನೋಡಿ. ಇವನು ಆವತ್ತು ನನ್ನ ವೀಡಿಯೋದಲ್ಲಿ ತುಂಬ ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ ನೋಡಿ. ಇವತ್ತು ಪಾಪ ಸೈಲೆಂಟಲ್ಲಿ ಇದ್ದಾನೆ, ನೋವು ಆಗ್ತಾ ಇದೆ ನೋಡಿ. ತುಂಬ ಏಟ್ ಮಾಡ್ಕೊಂಡಿದ್ದಾರೆ. ಯಾರೇ ಆಗಲಿ ಆಕ್ಸಿಡೆಂಟ್ ಮಾಡಿ ಅರ್ಧದಲ್ಲಿ ಯಾವತ್ತೂ ಬಿಟ್ಟು ಹೋಗಬೇಡಿ. ಯಾರದೇ ತಪ್ಪಿರಲಿ, ನಮ್ಮದೇ ತಪ್ಪಿರಲಿ, ಅವ್ರದ್ದೇ ತಪ್ಪಿರಲಿ, ಹಾಸ್ಪಿಟ್ಲಿಗೆ ಆದರೂ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಆದರೂ ಬಿಡಬೇಕು, ಅರ್ಧದಲ್ಲಿ ಬಿಡಬಾರ್ದು. ಈಗ ನೋಡಿ, ಎಷ್ಟು ಚಿಕ್ಕ ಹುಡುಗಂಗೆ ಗಾಡಿಯೆಲ್ಲ ಏಟ್ ಮಾಡಿ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ನೋಡಿ. ಎಷ್ಟು ಏಟಾಗಿದೆ ನೋಡಿ ಕಾಲಿಗೆ. ಅದು ಈ ಕಡೆ ಫುಲ್ಲು ಬ್ಲಡ್ ಕ್ಲಾಟ್ ಆಗಿದೆ. ಇಲ್ಲಿ ನೋಡಿ ಫುಲ್ಲು. ನಿನ್ನೆ ದಪ್ಪ ಗಂಟು ಥರ ಇತ್ತು, ಆಮೇಲೆ ಐಸ್ ಕ್ಯೂಬ್ ಎಲ್ಲ ಇಟ್ಟು ಸ್ವಲ್ಪ ಕಮ್ಮಿ ಆಗಿದೆ. ಫುಲ್ಲು ಗ್ರೀನ್ ಕಲರ್ ಆಗೋಗಿದೆ. ನಾನು ಅಕ್ಕನ ಮನೆಯಿಂದ ಮನೆಗೆ ಬಂದೆ. ಅಕ್ಕನ ಮಗನ ನೋಡಿ ಬೇಜಾರಾಗೋಯ್ತು. ಒಂಥರ ಹಿಂಸೆ ಆಯಿತು ನೋಡೋಕ್ಕೆ. ಚಿಕ್ಕ ಹುಡುಗ, ಯಾವಾಗಲೂ ನನ್ನ ಜೊತೆ ವೀಡಿಯೋ ಮಾಡೋಕ್ಕೆ ಬರ್ತಾಯಿದ್ದೆ. ನಾನು ಚಾಕ್ಲೇಟ್ ಹುಡುಗ ಅಂತ ಹೇಳ್ತಿದ್ದೆ, ಅವನಿಗೆ ಹೆಸರಿಟ್ಟಿದ್ದೆ. ಪಾಪ ಈಗ ಮನೇಲಿ ರಜದಲ್ಲಿ ಮನೇಲಿ ಒಬ್ಬನೇ ಇರ್ತಾರಲ್ವ, ಅವರಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಹಂಗಾಗಿ ಒಬ್ಬನೇ ಬೇಜಾರಾಗುತ್ತೆ ಅಂತ ಅಕ್ಕನ ಮನೆಗೆ ಬರ್ತಾ ಇದ್ದ.
ಹೀಗೆ ರೋಡ್ ಪಾಸ್ ಮಾಡುವಾಗ ಹಿಂದೆ ತಪ್ಪು ನೋಡಿಲ್ಲ, ಸಡನ್ನ ರೋಡ್ ಪಾಸ್ ಮಾಡುವಾಗ ಎದುರುಗಡೆ ಗಾಡಿ ಒಂದೇ ಸಲ ಬಂದು ಗುದ್ಬಿಟ್ಟು ಅಲ್ಲೇ ಬಿದ್ದು ಕಾಲ ಮೇಲೆ ಟೈರ್ ಹೋಯ್ತು, ಕಾಲು ತುಂಬ ಏಟಾಯಿತು, ಬ್ಲಡ್ ಎಲ್ಲ ಕ್ಲಾಟ್ ಆಗಿತ್ತು. ಆಮೇಲೆ ಅವ್ರು ಎತ್ತಿ ಎಲ್ಲ ನೋಡು, ಅಕ್ಕಪಕ್ಕದವರೆಲ್ಲ ಒಟ್ಟಾದ ಮೇಲೆ ಅವನು ಒಂದು ನಮಗೆ ಬೇಜಾರು ಏನಿಲ್ಲ, ಅವರು ಅರ್ಧದಲ್ಲಿ ಬಿಟ್ಟು ಹೋಗಿ ಮಗು ಗಾಯ ಆಗಿದೆ, ಅದನ್ನು ನೋಡಿ ಒಂದು ಕ್ಲಿನಿಕ್ಕಿಗೆ ಅದು ಕರ್ಕೊಂಡು ಹೋಗೋಣ, ಇಲ್ಲಾಂದರೆ ನಿಮ್ಮದು ಫ್ಯಾಮಿಲಿ ನಂಬರ್ ಕೊಡು ಅಂತ ಏನೂ ಕೇಳೇ ಇಲ್ಲ ಅವರು. ಅಲ್ಲಿಂದನೇ ಸೀದಾ ಅರ್ಧದಲ್ಲಿ ಬಿಟ್ಟು ಹೋಗಿಬಿಟ್ರು. ಅದೇ ಬೇಜಾರಾಗಿದ್ದು. ಚಿಕ್ಕ ಹುಡುಗಲ್ವಾ, ಆ ಥರ ಯಾರೇ ಆಗಲಿ, ಅವರು ಇವರು ಅಂತಲ್ಲ, ಎಲ್ಲೇ ಆಗಲಿ ಒಂದು ಆ್ಯಕ್ಸಿಡೆಂಟ್ ಆದ ತಕ್ಷಣ ಒಂದು ಟ್ರೀಟ್ಮೆಂಟ್ ಏನಾರು ಒಂದು ಹೆಲ್ಪ್ ಮಾಡಿಬಿಡಿ, ಅರ್ಧದಲ್ಲಿ ಯಾವತ್ತೂ ಬಿಟ್ಟು ಹೋಗಬೇಡಿ. ಅದೇ ಹೇಳ್ತಿರೋದು. ಇವರು ಹಾಗೆ ಮಾಡಿದರು. ಅಮ್ಮ ಮಗ ಇಬ್ಬರು ಗಾಡೀಲಿ ಹೋಗ್ತಾಯಿದ್ರಂತೆ. ಇವನು ಅದು ಅವ್ರ ಅಮ್ಮ ಹೆಂಗಸೂ ಇದ್ದರು, ಚಿಕ್ಕ ಮಕ್ಕಳೂ ಹೊಡ್ಕೊಂಡು ಹೋಗಿದ್ದಲ್ಲ, ಒಬ್ಬರು ಲೇಡಿ ಇದ್ದರು. ಅವರು ಗಾಯ ನೋಡಿ ಹಾಗೆ ಬಿಟ್ಟು ಸೀದಾ ಹೋಗಿಬಿಟ್ಟಿದ್ದಾರೆ. ಒಂದು ಫ್ಯಾಮಿಲಿದು ನಂಬರ್ ಕೊಡು ಅಂತ ಏನು ಕೇಳೇ ಇಲ್ಲ, ಏನಿಲ್ಲ. ಆಮೇಲೆ ನಾವು ನೋಡೋಣ ಯಾರು ಗುದ್ದಿದಂತೆ ನೋಡೋಣ ಅಂತೇಳಿ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ವಿ. CC ಕ್ಯಾಮ್ರಾ ಚೆಕ್ ಮಾಡಿ ಆಮೇಲೆ ನೋಡಿದ್ವಿ, ಗಾಡಿ ನಂಬರ್ ಇನ್ನೂ ಸಿಕ್ಕಿಲ್ಲ ನನಗೆ. ನೋಡೋಣ, ಇನ್ನೂ ಒಂದು 2-3 ಜನ ಕ್ಯಾಮ್ರಾ ಹತ್ತಿರದವ್ರು ಇದ್ದಾರೆ, ಅವರು ಅಂಗಡಿ ಕ್ಲೋಸ್ ಇತ್ತು ಅಲ್ಲಿದೆ. ನಮಗೆ ಇನ್ನೂ ಅವ್ರ ಗಾಡಿ ನಂಬರ್ ಸಿಕ್ಕಿಲ್ಲ, ಯಾರು ಅಂತ ಇನ್ನೂ ಸಿಕ್ಕಿಲ್ಲ. 2-3 ಡೇಸಲ್ಲಿ ಯಾರು ಅಂತ ನೋಡಬೇಕು ಅಂತ, ಯಾರು ಅಂತ ಗೊತ್ತಾಗುತ್ತೆ ಯಾರು ಅಂತ, ಅಷ್ಟೊಂದು ಕಾಯಬೇಕು ಪಾಪ. ಆದರೂ ನೋವು ತಿನ್ನೋದು ಚಿಕ್ಕ ಹುಡುಗ ಅಲ್ವಾ, ಇದು ಚಿಕ್ಕ ಹುಡುಗ, ಬೇಜಾರಾಗೋಯ್ತು. ಯಾವಾಗಲೂ ನನ್ನ ಜೊತೆ ವೀಡಿಯೋಗೆ ಬರ್ತಾನೆ, ರೀಲ್ಸಿಗೆ, ಮತ್ತು ಮೊನ್ನೆ ಊರಿಗೆ ಹೋಗುವಾಗ ವೀಡಿಯೋ ಮಾಡೋದು ತುಂಬ ಇಷ್ಟ ಅವನಿಗೆ. ವೀಡಿಯೋ ಎಲ್ಲ ಮಾಡೋದಂದರೆ ನನ್ನ ಜೊತೆ ಬರ್ತಾಯಿದ್ದ, ಬೇಜಾರಾಗೋಯಿತು ಅಷ್ಟೇ. ಇನ್ನು ಮುಂದೆ ಯಾರೇ ಆಗಲಿ, ಎಲ್ಲೇ ರೋಡಲ್ಲಿ ಯಾರಿಗೇ ಆಗಲಿ ಆ್ಯಕ್ಸಿಡೆಂಟ್ ಆದರೂ ತಕ್ಷಣ ಬಿಟ್ಟು ಹೋಗಬೇಡಿ. ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಓಡೋಗ್ಬೇಡಿ ಯಾವತ್ತು. ಒಂಚೂರು ಅಟ್ಲೀಸ್ಟ್ ಕ್ಲಿನಿಕ್ಕಾದ್ರೂ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಫೋನ್ ನಂಬರ್, ಚಿಕ್ಕ ಮಕ್ಕಳ ಫೋನ್ ನಂಬರ್ ತಿಳ್ಕೊಂಡು ಕಾಲ್ ಮಾಡಿ ಫ್ಯಾಮಿಲಿಯವರಿಗೊಂದು ಕೇಳಿ. ನಿಮಗೆ ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಯಾವತ್ತೂ ಅರ್ಧದಲ್ಲಿ ಬಿಟ್ಟು ಹೋಗಬೇಡಿ. ಇದೇ ನಾನು ಕೇಳ್ತಿರೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ನಾನು ಬೆಂಗಳೂರು ಬಂದಿದ್ದು ಫುಲ್ಲು ಮಳೆ ಬಂತು. ನಮ್ಮದು ಉಡುಪಿಯಲ್ಲಂತೂ ಮಳೆನೇ ಇರಲಿಲ್ಲ, ಮಳೆ ಸಿಕ್ಕಿಲ್ಲ ನಮಗೆ ಒಂದೇನು. ಇಲ್ಲಿ ನೋಡಿ ಫುಲ್ಲು ಮಳೆ ಬರ್ತಾಯಿದೆ. ನಾನು ಬೆಂಗಳೂರಿಗೆ ಕಾಲಿಟ್ಟಿದ್ದು ಟೈಮ್ ಚೆನ್ನಾಗಿದೆ ನೋಡಿ. ಊರಲ್ಲಂತೂ ಸೆಕೆ ತಡ್ಕೊಳಕ್ಕಾಗಿಲ್ಲ, ಫುಲ್ಲು ಸೆಕೆ ಇತ್ತು. ಆದರೂ ಚೆನ್ನಾಗಾಯಿತು, ಎಂಜಾಯ್ ಮಾಡಿದ್ವಿ. ಇಲ್ಲಿ ಮಾತ್ರ ತುಂಬ ಮಳೆ ನೋಡಿ, ಸ್ವಲ್ಪ ಗುಡ್ಗುನು ಬರ್ತಾಯಿದೆ. ಈ ಥರ ಇದ್ದರೆ ಒಳ್ಳೆ ಆರಾಮಾಗಿ ನಿದ್ದೆ ಮಾಡ್ಬೋದು ನೋಡಿ. ಸೆಕೆ ಅಂದರೆ ಯಾವ ಥರ ಸೆಕೆ ಇತ್ತು ಗೊತ್ತಾ, ನಮ್ಮ ಮಂಗಳೂರಂತೂ ತುಂಬ ಸೆಕೆ ಇತ್ತು, ಅಷ್ಟು ಸೆಕೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ಉಡುಪಿಯಲ್ಲಿ. ಇಲ್ಲೂ ಬಂದು 2 ಡೇಸು ಸೆಕೆ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ, ಓಕೆ. ನೋಡಿ ಎಷ್ಟೊಂದು ಮಳೆ ಬರ್ತಾಯಿದೆ. ಮಳೆಯಲ್ಲಿ ನೆನೆಯೋಣ ಅಂತ ಅನಿಸ್ತಾ ಇದೆ. ಹೊರಗಡೆ ಹೋಗಿ ಸ್ವಲ್ಪ ನೀರಲ್ಲೆಲ್ಲ ನಿಲ್ಲೋಣ ಅಂತ. ಅಷ್ಟು ಸೆಕೆ ಇತ್ತು, ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಈಗ ಸ್ವಲ್ಪ ಚೆನ್ನಾಗಾಯಿತು, ಸ್ವಲ್ಪ ಕೂಲಾಗಿದೆ. ಮಳೆ ಬರ್ತಾ ಇದೆ ಜೋರಾಗಿ, ತುಂಬ ಜೋರಾಗಿ ಒಂದ್ಸಲ ಬಂದು ಹೋದರೆ ಸ್ವಲ್ಪ ಕೂಲಾಗಾಗ್ಬೋದು. ಈ ಥರನೇ ಮಳೆ ಬಂದು ಸ್ವಲ್ಪ ಹೊತ್ತಲ್ಲಿ ಹೋದರೆ ಸೆಕೆ ಪುನಃ ಜಾಸ್ತಿ ಆಗುತ್ತೆ. ಮಳೆ ನೋಡಿ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ಮಿಂಚು ಬರ್ತಾ ಇದೆ. ನಾನು ಬರುವಾಗಲೇ ಹೇಳ್ಕೊಂಡು ಬಂದಿದ್ದೀನಿ, ಊರಿಂದ ಬರುವಾಗ. ನಾನು ಬೆಂಗಳೂರಿಗೆ ಹೋಗುವಾಗಂತೂ ತುಂಬ ಮಳೆ ಬೇಗ ಬಾ ಅಂತ, ಹಂಗೆ ಆಯ್ತು ನೋಡಿ. ನಂದು ಕಸಗೋರದು ಹುಟ್ಟಿನ ಹೊರಗಡೆ ಇಟ್ಟಿದ್ದೀನಿ, ನೀರಲ್ಲಿ ಹೋಗುತ್ತಾ ಅಂತ, ಬೊಳ್ಳದಲ್ಲಿ ಹೋಗುತ್ತಾ ಅಂತ. ಈಗ ಬೊಳ್ಳ ಬರುತ್ತೆ ನೋಡಿ, ಗುಡುಗು ಬರ್ತಾ ಇದೆ ತುಂಬ. ಮೆಟ್ಲಲ್ಲಿ ಜೋರಾಗಿ ನೀರು ಬರ್ತಾ ಇದೆ, ಕಡೆ ಬುಟ್ಟಿ ಹೋಗುತ್ತೆ. ಒಂದು 1/2 hour ಮಳೆ ಬಂತು, ಸ್ವಲ್ಪ ಕಮ್ಮಿ ಆಯಿತು. ಟೆರೆಸಿಂದ ಫುಲ್ ಒಂದೇ ಸಲ ನೀರು ಬಂದು ಎಲ್ಲ ಟೆರೆಸ್ ಎಲ್ಲ ಸ್ವಲ್ಪ ಕ್ಲೀನ್ ಆಗಾಯಿತು, ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಇಬ್ಬರು ಕೂತಿದ್ದಾರೆ ನೋಡಿ. ಇವಳು ಸುಮಾರು ದಿವಸ ಆಯ್ತಂತೆ ಆಶಿಕಾ ನೋಡಿದೆ, ಚಂದನ, ಅದಕ್ಕೆ ಬಂದಿದ್ದಾಳೆ ನೋಡಿ. ಇಬ್ಬರು ಒಟ್ಟಾಗಿ ಒಂದು ರೀಲ್ಸ್ ಮಾಡಿದ್ರು, ಇನ್ನೊಂದು ರೀಲ್ಸ್ ಮಾಡಿ, ಒಂದೇ ರೀಲ್ಸ್ ಆಗಿ. ಹಾಂ, ಅವಳು ರೆಡಿ ಇದ್ದಾಳೆ ಚಂದನ, ಈ ಕಡೆ ಅವಳು ರೆಡಿ ಇಲ್ಲ. ರೀಲ್ಸ್ ಅಂದ್ರೇ ಬೈಯಕ್ಕೆ ಶುರು ಮಾಡ್ತಾಳೆ.
ಜೋರು ಮಾಡಿ 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 ಒಂದು ರೀಲ್ಸ್ ಮಾಡೋದು. ನೋಡಿ ಮಳೆ ಯಾವ ಥರ ಇದೆ ಅಂತ. ಮಳೆ ಬರಬೇಕಾದ್ರೆ ನಾನು ಬೆಂಗಳೂರಿಗೆ ಬರಬೇಕಾಯ್ತು. ಬೆಂಗಳೂರಿಗೆ ಬಂದ್ರ ಮೇಲೆ ಮಳೆ ಬಂದಿದ್ದು ನೋಡಿ. ಎಷ್ಟು ಕೂಲಾಗಿದೆ, ತಂಪಾಗಿದೆ. ಎಷ್ಟು ಸೆಕೆಯಲ್ಲಿದ್ವಾ ಅದಕ್ಕಿಂತ ಡಬ್ಬಲ್ ಇವಾಗ ತಂಪಾಗಿದೆ ನೋಡಿ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.